ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಿಗ್ ಶಾಕ್ ಕೊಟ್ಟ ಬಿಜೆಪಿ ಹೈಕಮಾಂಡಿಂದಲೂ ಕೂಡ ಟಾಸ್ಕ್ ಈಗ ಹ್ಯಾಂಡ್ ಓವರ್ ಆಗಿದೆ. ರಾಜ್ಯ ಬಿಜೆಪಿ ಗೃಹಲಕ್ಷ್ಮಿಯ ಸುತ್ತ ಹಲವು ಸೀಕ್ರೆಟ್ಸ್ ತೆರೆದಿಟ್ಟಿರೋದು. ಮಿನಿಸ್ಟರ್ ಅಧಿಕಾರಿಗಳನ್ನು ಹೆದರಿಸಿದ ಸೀಕ್ರೆಟ್ ಏನದು? ಹಾಗಾದರೆ ಬಿಜೆಪಿ ಇಡ್ತಿರೋದು ಈ ಒಂದು ಸೀಕ್ರೆಟ್ ಸೆಷನ್ನಲ್ಲಿ ಸಿಡಿದ ಮೇಲೆ, ಅಂದರೆ ಫೆಬ್ರವರಿ ಮಾರ್ಚ್ದು ಬಂದಿಲ್ಲ ಅನ್ನೋದೆಲ್ಲ ಸಿಡಿದ ಮೇಲೆ ಬೆಂಗಳೂರು ಕಡೆ ತಲೆ ಹಾಕ್ತಿಲ್ವಾ ಮಿನಿಸ್ಟರ್? ಏನಿದು ಹಾಗಾದರೆ? 5,000 ಕೋಟಿ ಸ್ಕ್ಯಾಮ್ ಬಿಜೆಪಿ ಈಗ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪಕ್ಷದ ಒಳಗಡೆ ಶಾಕ್, ಹೊರಗಡೆಯಿಂದಲೂ ಶಾಕ್. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬಿಜೆಪಿ ಈಗ ಗೃಹಲಕ್ಷ್ಮಿ ಹಣದ ವಿಚಾರವನ್ನು ತುಂಬ ಸೀರಿಯಸ್ ಆಗಿ ತಗೊಳ್ತಿದೆ. ಯಾಕಂದರೆ ಒಂದು ಕಡೆ ಹೈಕಮಾಂಡ್ ಆದೇಶ, ಕಟ್ಟುನಿಟ್ಟಿನ ಆಜ್ಞೆ, JDS BJP ಇಬ್ಬರಿಗೂ ಅಮಿತ್ ಶಾ ಅವರಿಂದ ಸರ್ಕಾರದ ಬೇರು ಅಲುಗಾಡ್ತಿದೆ. ಇಬ್ಬರ ಜಟಾಪಟಿಲಿ, CM ಕುರ್ಚಿ ಜಟಾಪಟಿಲಿ. ಈ ಟೈಮಲ್ಲಿ ನೀವು ಸರ್ಕಾರದ ಸ್ಕ್ಯಾಮು, ಇಂಥ ವಿಚಾರಗಳಿರ್ತಾವಲ್ಲ, ಭ್ರಷ್ಟಾಚಾರ, ಮೋಸ, ಅಕ್ರಮ, ಇದನ್ನೆಲ್ಲ ತೆರೆದಿಡೋಕೆ, ಸಚಿವರುಗಳು ಒಬ್ಬೊಬ್ಬರು ಬಂಡವಾಳ ತೆರೆದಿಡೋಕೆ ರೈಟ್ ಟೈಮ್. ರಾಜೀನಾಮೆ ತಗೊಳ್ಳೋ ತನಕ ಹೋಗಬೇಕು. ನಾಗೇಂದ್ರ ತಲೆ ದಂಡ ಆಗಿದೆಯಲ್ವಾ ವಾಲ್ಮೀಕಿ ನಿಗಮದ ಕೇಸಲ್ಲಿ. ಆ ರೀತಿಯ ಟಾಸ್ಕನ್ನು ಹೈಕಮಾಂಡ್ ಕೊಟ್ಟಿದೆ ಈಗ BJP ಹೈಕಮಾಂಡ್ ರಾಜ್ಯ ನಾಯಕರಿಗೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಆಡಳಿತದ ಅವಧಿಯಲ್ಲಿ ಫಸ್ಟ್ ಟೈಮು ಸೆಷನ್ನಲ್ಲಿ ಒಪ್ಪುಕೊಳ್ಬೇಕಾಯ್ತು, ಕ್ಷಮೆ ಕೇಳಬೇಕಾಯ್ತು ಸರ್ಕಾರದಿಂದ ತಪ್ಪಾಗಿದೆ ಅಂತ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರಣದಿಂದ ಅನ್ನೋ ರೀತಿಯಲ್ಲಿ ಪಕ್ಷದ ಒಳಗಡೆ ಆಕ್ರೋಶ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿರ್ಲಕ್ಷ್ಯ, ದಡ್ಡದಿಂದ ಇದಾಗಿದೆ, ಇಲ್ಲ ಅಂದರೆ ಆಗ್ತಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ರಾಹುಲ್ ಗಾಂಧಿ ಅವ್ರ ತನಕ ರಿಪೋರ್ಟ್ ಹೋಗಿದೆ. ರಾಜೀನಾಮೆ ಶತಸಿದ್ಧ ಅನ್ನೋದು ಕೈ ಒಳಗಡೆನೆ ಜೋರು ಚರ್ಚೆ ಆಗ್ತಿರೋದು. ಸಂಪುಟ ಸರ್ಜರಿ ಆದರೂ ಅವರು ಹೋಗ್ತಾರೆ, ಆಗಿಲ್ಲ ಅಂದ್ರೂ ತೆಗಿಬೇಕಾಗತ್ತೆ ಅನ್ನೋ ತನಕ ಆಕ್ರೋಶ ಪಕ್ಷದ ಒಳಗಡೆ. ಇನ್ನೊಂದು ಕಡೆ ಅದಕ್ಕೆ ಪೂರಕವಾಗಿ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಅನಿವಾರ್ಯ ಅನ್ನೋದಕ್ಕೆ ಪೂರಕವಾಗಿ BJP ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೆತ್ಕೊಳ್ತಿರೋದು. ಗೃಹಲಕ್ಷ್ಮಿ ಹಣ ಯಾವಾಗ ಕೊಡ್ತೀರಾ ಅಂತ ಸಿದ್ದರಾಮಯ್ಯನವರು ಒಪ್ಕೊಂಡ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಷಮೆಯನ್ನೇ ಕೇಳಿಬಿಟ್ರು. ಸದನಕ್ಕೆ ತಪ್ಪು ಮಾಹಿತಿ ಕೊಡೋದು ಅಂದರೆ ಅದು ಅತ್ಯಂತ ಘೋರ ಅಪರಾಧ ಆಗುತ್ತೆ. ಅದನ್ನು ಮಾಡಿ ಕ್ಷಮೆ ಕೇಳಿದ್ದಾಯಿತು. ಸೊ ಫೆಬ್ರವರಿ ಮಾರ್ಚ್ ದುಡ್ಡು ಎಲ್ಲಿ ಹೋಯ್ತು ಅನ್ನೋದಕ್ಕೆ ಇದುವರೆಗೂ ಉತ್ತರ ಸಿಗ್ತಿಲ್ಲ. ಸೆಷನ್ನಲ್ಲಿ ಕೊಡಬಹುದಿತ್ತು, ಆಯಿತು ತಪ್ಪಾಗಿದೆ, ಹಿಂಗಾಗಿದೆ ಅಂತ. ತಪ್ಪಾಗಿದೆ ಅಂತ ಹೇಳಿದ್ರೆ ಬಿಟ್ಟರೆ ಎಲ್ಲೋಯ್ತು ಅಂತ ಹೇಳಲಿಲ್ಲ. ಆಯಿತು ಹಾಕೋಣ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು ಕೂಡ. ಬಟ್ ಯಾವಾಗ ಹಾಕ್ತೀವಿ ಅಂತ ಹೇಳಲೇ ಇಲ್ಲ. ದುಡ್ಡು ಇದೆಯಾ ಇಲ್ವಾ, ಫೆಬ್ರವರಿ ಮಾರ್ಚ್ ಫಂಡ್ ಅಲೋಕೇಟ್ ಆಗಿದ್ದು 5,000 ಕೋಟಿನೋ ಮತ್ತೊಂದೋ ಎಲ್ಲಿ ಹೋಯ್ತು, ಅಥವಾ ನಾವು ಈಗ ಹಾಕ್ತೀವಿ, ಇಂಥ ತಿಂಗಳು ಹಾಕ್ತೀವಿ, ಸೇರಿಸಿ ಹಾಕ್ತೀವಿ, ಯಾವುದು ಮಾಹಿತಿ ಕೊಡ್ತಿಲ್ಲ. ಈಗ ಒಂದು ಕಂತು ರಿಲೀಸ್ ಆಗ್ತಿದೆ, ಅದು ಫೆಬ್ರವರಿ ಮಾರ್ಚ್ದ ಅಂತ ಕ್ಲಾರಿಟಿ ಕೊಟ್ಬಿಟ್ಟಿದ್ರೆ ಮುಗ್ದು ಹೋಗಿತ್ತು. ಅದನ್ನೂ ಕೊಡ್ತಿಲ್ಲ ಕಾಂಗ್ರೆಸ್ ಸರ್ಕಾರ. ಸೊ BJP ಈಗ ಹೋರಾಟಕ್ಕೆ ಇಳಿತಿರೋದು. ಕುಮಾರಸ್ವಾಮಿ ಅವರು ಏನಂದರು? ಈ BJP JDS ಜಂಟಿ ಹೋರಾಟಕ್ಕೆ ಟಾಸ್ಕ್ ಕೊಟ್ಟಿರೋದು. ಕುಮಾರಸ್ವಾಮಿ ಅವರು ಏನಂದರು? ಒಂದು ಅಧಿಕಾರಿ ಸಸ್ಪೆಂಡ್ ಅಥವಾ ಅವ್ರನ್ನ ಕಿತ್ತು ಹಾಕಿ, ಇಂಥ ಅಧಿಕಾರಿಯ ತಪ್ಪಿಂದಾಗಿ ಈ ರೀತಿಯದ್ದೊಂದು ದೊಡ್ಡ ತಪ್ಪಾಯಿತು ಅಂತ. ಇಲ್ಲ, ಸಚಿವೆಯ ರಾಜೀನಾಮೆ ಪಡೀರಿ. ಎರಡರೊಳಗೆ ಒಂದು ಕೆಲಸ ನೀವು ಮಾಡಲೇಬೇಕೀಗ. ಇಷ್ಟು ದೊಡ್ಡ ಅಮೌಂಟು ಸಣ್ಣ ಅಮೌಂಟ್ ಅಲ್ಲ. ಹಿಂದಿನ ಬಜೆಟ್ ಇದೇನು ಈ ವರ್ಷದಲ್ಲ, ಈಗ ಹೊಸ ಬಜೆಟ್ ಬರ್ತಿದೆ. ಹೊಸ ಆರ್ಥಿಕ ವರ್ಷ ಶುರು ಆಗಿಬಿಟ್ರೆ ಆಮೇಲೆ ಕೇಳೋಕ್ಕೆ ಆಗಲ್ಲ ಇದನ್ನು. ಆರ್ಥಿಕ ಇಲಾಖೆ ಹಳೆಯ ಆರ್ಥಿಕ ವರ್ಷದ್ದು ರಿಲೀಸ್ ಮಾಡಿಕೊಡಿ ಅಂತ ಕೇಳಿದ್ರೆ ಕೊಡಲ್ಲ. ಆರ್ಥಿಕ ಇಲಾಖೆಯಿಂದ ಅದು ಆಗಲ್ಲ. ಸಾಮಾನ್ಯವಾಗಿ ಕಷ್ಟ ಅದು. ಹಿಂದಿನ ವರ್ಷದ್ದು ಈಗ ರಿಲೀಸ್ ಮಾಡಿಸ್ಕೊಳ್ಳೋದು ಅಂದರೆ ಈಗ ಹೊಸದು ಬಂದ ಮೇಲೆ, ಹೊಸ ವರ್ಷ ಬಂದ ಮೇಲೆ, ಹೊಸ ಆರ್ಥಿಕ ವರ್ಷ ಶುರು ಆದಮೇಲೆ ಈಗ ಇರುವಂಥದ್ದು ಚಾಲೆಂಜು. ಮಾಡಿಸ್ಕೊಂಡ್ರೆ ಈಗ ಮಾಡಿಸ್ಕೊಳ್ಬೇಕಿತ್ತು. ಆಗ್ತಿಲ್ಲ ಅಂದರೆ ನಾಮ ಹಾಕೋದು ಗ್ಯಾರಂಟಿನಾ ಅಂತ ಮುಗಿಬೀಳ್ತಿದೆ. ಸೆಷನ್ನಲ್ಲಿ ಇಂಥದ್ದೊಂದು ಮಹಾ ಅಕ್ರಮವನ್ನು ಬಯಲು ಮಾಡಿದ್ದೀವಿ ನಾವು, ಆ ದುಡ್ಡನ್ನು ಅಕೌಂಟ್ಗೆ ಹಾಕ್ಸೋ ತನಕ ಬಿಡಲ್ಲ ಅಂತ BJP ಹೋರಾಟಕ್ಕೆ ಇಳಿದಿದೆ. ಅಶೋಕ್ ಅವರು ಅದನ್ನೇ ಹೇಳ್ತಿದ್ದಾರೆ ನೋಡಿ. ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಮಿನಿಸ್ಟರು ಥ್ರೆಟನ್ ಮಾಡ್ತಿದ್ದಾರಂತೆ. ಏನು, ಇವರು ವಿವಿಧ ಜಿಲ್ಲೆಗಳಿಂದ, ಗದಗ, ಬಳ್ಳಾರಿ, ಯಾವುದೋ ಒಂದು 10 ಜಿಲ್ಲೆಗಳಿಂದ ಮಾಹಿತಿ ಪಡ್ಕೊಂಡು ಬಿಟ್ರು. ಆವಾಗಿನ್ನೂ ಮಿನಿಸ್ಟ್ರಿಗೆ ಗೊತ್ತಿರಲಿಲ್ಲ ಈ ರೀತಿ BJP ಮಾಹಿತಿ ಕಲೆ ಹಾಕ್ತಿದೆ ಅಂತ. ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಗೊತ್ತಾಯಿತು. ಅವರು ಮನೆ ಕೆಲಸದವರು ಡೀಟೇಲ್ಸ್ ನೋಡಿದಾಗ, ಪಾಸ್ಬುಕ್ ನೋಡಿದಾಗ ಅಲ್ಲಿಂದ BJPಗೆ ಇನ್ಫಾರ್ಮೇಷನ್ ಹೋಯಿತು. ಅದನ್ನು ಡೀಟೇಲ್ ಆಗಿ ನೋಡೋಕೆ ಶುರು ಮಾಡಿದ್ರು. ಅಧಿಕಾರಿಗಳಿಂದ ಮಾಹಿತಿ ತೆಗೆಯೋಕೆ ಶುರು ಮಾಡಿದ್ರು. ಸುಮಾರು ಜನ ಕೊಡಲ್ಲ ಅಂದರು. ಹಕ್ಕುಚ್ಯುತಿ ಮಂಡಿಸ್ಬೇಕಾಗತ್ತೆ, ಸೆಷನ್ ಇದೆ ಅಂತ ಹೆದರಿಸಿದಾಗ ಕೊಟ್ಟರು. ಆಮೇಲೆ ಮಿನಿಸ್ಟ್ರು ಹೆದರಿಸ್ತಾರಂತೆ.
ಇಲಾಖೆಯ ಅಧಿಕಾರಿಗಳಿಗೆ, BJP ಅವ್ರಿಗೆ ಯಾರಿಗಾದ್ರೂ ಸರಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟರೆ ನೋಡಿ ನಿಮ್ಮ ಕೆಲಸಕ್ಕೆ ಕೂತು ಬರುತ್ತೆ ಅನ್ನೋ ರೀತಿ ಹೆದರಿಸ್ ಕೂರಿಸ್ತಾರಂತೆ. ಆಮೇಲೆ ಅಧಿಕಾರಿಗಳು ಜಪ್ಪಯ್ಯ ಅಂದರು, ನಮ್ಮ ಬೇಡಿಕೆಗೆ ಸ್ಪಂದಿಸಲಿಲ್ಲ, ಸಹಕಾರ ತೋರಲಿಲ್ಲ, ಹೆದರಿಕೆಯಲ್ಲಿ ಅವರು ಮಾಹಿತಿಯನ್ನು ಕೊಡಲಿಲ್ಲ. ಆ ರೀತಿ ಮುಚ್ಚಿಡುವಂಥದ್ದೇನಿತ್ತು ಅಲ್ಲೇ ಗೊತ್ತಾಗತ್ತಿದು ಮಹಾಕ್ರಮ ಭ್ರಷ್ಟಾಚಾರ ಅಂತ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಗ್ ಬಾಂಬ್ ಸಿಡಿದಿರೋದು ಸಚಿವರು ಹೆದರಿಸಿ ಕೂರಿಸಿದ್ದಾರೆ ಅಧಿಕಾರಿಗಳನ್ನ. ಹಾಗಾಗಿ ಕೆಲವು ಕಡೆಯಿಂದೆಲ್ಲ ಮಾಹಿತಿ ಹೊರಗಡೆನೇ ಬಂದಿಲ್ಲ. 10 ಜಿಲ್ಲೆ ತಗೊಂಡಿದ್ದೀವಿ, 10 ಜಿಲ್ಲೆದ ಸಾಲದ ಸ್ಯಾಂಪಲ್ಲು ಅಂತ ಕೇಳ್ತಿದ್ದಾರೆ. ಸಾಕ್ಷಿ ಸಮೇತ ಹಿಡಿದಿದ್ದೀವಿ ಕಳ್ಳರನ್ನ. ಸೊ ಈಗ ಅಕೌಂಟ್ಗೆ ಹಾಕ್ತಿರೋ ಇಲ್ವೋ ಡೇಟ್ ಕೊಡಿ, ನಮಗೆ ಹಾಕ್ಸೋ ತನಕ ಬಿಡಲ್ಲ ಅಂತ ಹೋರಾಟ ಕೂಡ ಜೋರಾಗ್ತಿದೆ. ಈಗ ಹೋರಾಟವನ್ನು ರಾಜ್ಯವ್ಯಾಪಿ ಎತ್ಕೊಳ್ಳೋದು, ಹೆಣ್ಣುಮಕ್ಕಳನ್ನು ಕರ್ಕೊಂಡು ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ದಾರೆ 1.25 ಕೋಟಿ ಹೆಣ್ಮಕ್ಳಿಗೆ ಅಂತ ಹೆಣ್ಮಕ್ಳ ಜೊತೆಗೂಡಿ ಹೋರಾಟ ಮಾಡೋದು BJPಯ ಪ್ಲಾನ್ ಆಗಿದೆ. ಇನ್ನು ಹಣ ಒಡೆಯುವಂಥ ಕೆಲಸವನ್ನು ಮಾಡಿದ್ರು. ಗೃಹಲಕ್ಷ್ಮಿ BJP ನಾವು ಹುಡುಕಿದಿರಿ, ಕಳೆದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ದು ಗೃಹಲಕ್ಷ್ಮಿದು ಸುಮಾರು 5,000 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಅದನ್ನ ಯಾಮಾರಿಸ್ಬಿಟ್ಟಿದ್ರು. ಅದನ್ನ ಸರ್ಕಾರ ಎಂಟೈರ್ ಫೈನಾನ್ಸ್ ಇಲಾಖೆ ಮುಚ್ಚಿಟ್ಟುಬಿಟ್ಟಿತ್ತು. ಕಳೆದ ಹಿಂದಿನ ಬಡ್ಜೆಟ್ ಅಲ್ಲಿ ಹಣವನ್ನ ಮೀಸಲಿಟ್ಟಿದ್ದು. ಈಗ ಆ ಬಡ್ಜೆಟ್ ಹೋಗಿ ಹೊಸ ಬಡ್ಜೆಟ್ ಬಂದ್ಬಿಟ್ಟಿದೆ. ಈಗ ಮಾರ್ಚ್ ಆದ್ಮೇಲೆ ಅಂದ್ರೆ ಕಳೆದ ಬಡ್ಜೆಟ್ ಅಲ್ಲಿ ಹಣ ಇರಲಿಲ್ವಾ ನಮ್ಮ ಪ್ರಶ್ನೆ. ಹಣ ಇದ್ದಿದ್ರೆ ಕೊಡ್ತಾ ಇದ್ರಿ, ಅಥವಾ ಬಡ್ಜೆಟ್ ಅಲ್ಲಿ ಹಣನೇ ಮೀಸಲಿಟ್ಟಿರ್ಲಿಲ್ವಾ? ಯಾಕೆ ಸರ್ಕಾರ ಇದನ್ನ ಮುಚ್ಚಿಡ್ತು? ದುಡ್ಡಿಲ್ದಿರನೇ ಮುಚ್ಚಿಟ್ರ, ಇಲ್ಲ ಜನಗಳಿಗೆ ಟೋಪಿ ಹಾಕಬೇಕು ಅಂತ ಮುಚ್ಚಿಟ್ರ? ಇದು ಪ್ರಶ್ನೆ. ನಾವು ವಿಧಾನಸಭಾ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಮಾರನೇ ದಿನ ನಾಳೆ ಬಾ ಅಂತ 3 ದಿನ ಆಲಿಸಿದ್ರು. ಯಾಕೆ? ಧೈರ್ಯ ಇದ್ದಿದ್ರೆ ಅವತ್ತೇ ಉತ್ತರ ಕೊಡ್ಬೇಕಾಯ್ತು. ನೀವು ನಿಮ್ಗೆ ಧೈರ್ಯ ಇಲ್ದಿರ ಉತ್ತರ ಕೊಡಕ್ಕೂ ನಾಳೆ ಬಾ ಅಂತ ಹೇಳಿದ್ರಿ. ಇದು ನಮಗೆಲ್ಲ ಮೋಸ ಮಾಡ್ತಾ ಇರೋದು, ವಿರೋಧ ಪಕ್ಷಕ್ಕಲ್ಲ, ಇಡೀ ರಾಜ್ಯದ ಯಾರು ಪ್ರತಿ ತಿಂಗಳು ಹಣ ಬರ್ತೈತೆ, ಹಣದಿಂದ ನಮ್ಮ ಜೀವನ ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಆ 1,26,00,000 ಜನಕ್ಕೆ ದ್ರೋಹ ಬಗ್ದಿದ್ದೀರ. ಇದು ದೊಡ್ಡ ಕರ್ಮಕಾಂಡ, ಇದು ದೊಡ್ಡ ಸ್ಕ್ಯಾಂಡಲ್. ಇವತ್ತಿವರೆಗೂ ಕೂಡ ಫೆಬ್ರವರಿ ಮಾರ್ಚ್ದು ಏನಾಯ್ತು ಅಂತ ಇದುವರೆಗೂ ಮಂತ್ರಿ ಬಾಯಿ ಬಿಟ್ಟೇನೇ ಇಲ್ಲ. ಆ ಸುದ್ದಿಗೆ ಹೋಗಲ್ಲ, ಬೆಂಗಳೂರು ಬರೋದೇ ಬಿಟ್ಬಿಟ್ಟವ್ರು. ಈಗ ಫೆಬ್ರವರಿ ಮಾರ್ಚ್ದು ಏನಾಯ್ತು, ಬಡ್ಜೆಟ್ ಅಲ್ಲಿ ಅದು ಹಣ ಇದ್ದಿದ್ರೆ ಯಾಕೆ ಕೊಟ್ಟಿಲ್ಲ? ಇಷ್ಟೇ ನಮ್ಮ ಪ್ರಶ್ನೆ. ಇದು ನಮ್ಮ ಪ್ರಶ್ನೆ. ಈ ಮೋಸವನ್ನ ನೀವು ಮಾಡಿದ್ದೀರಾ ರಾಜ್ಯದ ಜನತೆಗೆ. ಇದರ ವಿರುದ್ಧನೂ BJP ಹೋರಾಟವನ್ನ ಮಾಡುತ್ತೆ. ಎಲ್ಲಿವರೆಗೂ ಅವರಿಗೆ ಅವರ ಖಾತೆಗಳಿಗೆ ಹಣ ಹಾಕಲ್ಲೋ ಅಲ್ಲಿವರೆಗೂ ನಮ್ಮ ನಿರಂತರ ಹೋರಾಟವನ್ನ, ಈ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ನಮ್ಮ ಹೋರಾಟವನ್ನ ನಾವು ಮಾಡ್ತೀರಿ. ನಾವು ಅಥೆಂಟಿಕ್ ಆಗಿ ದಾಖಲೆಗಳನ್ನ ತೆಗೆದುಕೊಂಡಿದ್ದೀರಿ. ಗದಗ ಜಿಲ್ಲೆ ತಗೊಂಡಿದ್ದೀರಿ, ಹಾವೇರಿ ತಗೊಂಡಿದ್ದೀರಿ, ಸುಮಾರು 8 ಜಿಲ್ಲೆದು ತಗೊಂಡಿದ್ದೀರಿ. ಆ 8 ಜಿಲ್ಲೆಗಳಲ್ಲೂ ಕೂಡ ಹಣ ಕೊಟ್ಟಿಲ್ಲದೆ ಇರೋದಕ್ಕೆ ಮಾಹಿತಿ ಅದು ಅಫಿಷಿಯಲ್ ಆಗಿ ತಗೊಂಡಿದ್ದೀರಿ ನಾವು. ಆಮೇಲೆ ಎಲ್ಲ ಕಡೆ ಧಮಕಿ ಹಾಕ್ಬಿಟ್ರು. ಇನ್ನು ಉಳಿದ ಜಿಲ್ಲೆಗೆ ಅಪ್ಲೈ ಮಾಡಿದ್ರಿ, ಅಲ್ಲಿ ಮಂತ್ರಿಗಳ ಆಫೀಸಿಂದ ಧಮಕಿ ಹಾಕಿ BJP ಅವರಿಗೆ ಯಾವುದೇ ದಾಖಲೆಗಳನ್ನು ಕೊಡಬೇಡಿ ಅಂತ. ಆ ಧಮಕಿ ಬೇರೆ. ಇಷ್ಟಾದರೂ ಕೂಡ ವಿರೋಧ ಪಕ್ಷ ಬೆಳಗಾವಿ ಅಧಿವೇಶನದಲ್ಲಿ ಆ ಬಡವರಿಗೆ ಏನು ಸೇರ್ಬೇಕಾಯ್ತು 5,000 ಕೋಟಿ ಹಣವನ್ನ ಕೊಡಿಸುವಂತದ್ರಲ್ಲಿ ನಾವು ಹೋರಾಟವನ್ನ ಮಾಡಿದಿರಿ. ಅದು ತಲುಪೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. 1,000 ಕೋಟಿ ಹುಡುಗಾಟ ಬೆಳೆದು. ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ
5,000 ಕೋಟಿ ಗೃಹಲಕ್ಷ್ಮಿ ಹಣನೇ ಕೊಟ್ಟಿಲ್ಲ ಅಂತ ನಡೀತು ಚರ್ಚೆ. ಅದನ್ನು ಎಷ್ಟು ಲೈಟ್ರ್ ವೇನಲ್ಲಿ ತಗೊಂಡ್ರು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸದನಕ್ಕೆ ಮಾಹಿತಿಯನ್ನ ತಪ್ಪು ದಾರಿ ಕೊಟ್ಟು ಎದುರಾಡಿದರು. ಯಾರನ್ನಾದ್ರೂ ಒಬ್ಬ ಅಧಿಕಾರಿನ ಇಲ್ಲಿವರೆಗೆ ಸಸ್ಪೆಂಡ್ ಮಾಡಿದ್ದೀರಾ? ಇಲ್ಲ ಆ ಅಮ್ಮನ ರಾಜೀನಾಮೆ ತಗೊಂಡ್ರ? 5,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಸಿದ್ದರಾಮಯ್ಯನವರೇ ಹೇಳ್ತಾರೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಹಾಗಾಗಿದೆ. ಅವರೇ ಹೇಳಿಕೆ ಕೊಟ್ಟವರು ವಿಧಾನಸಭೆಯಲ್ಲಿ. ಮಾರ್ಚ್ ಏಪ್ರಿಲ್ ಎಷ್ಟು ತಿಂಗಳಾಗಿದೆ? ನಿಮ್ಮ ಫೈನಾನ್ಸ್ ಮಿನಿಸ್ಟರ್, ನೀವು ಅತ್ಯಂತ ಬಹುಶಃ ಅಮೆರಿಕದವರು ನಿಮ್ಮಂತ ಫೈನಾನ್ಸ್ ಮಿನಿಸ್ಟರ್ ಇನ್ನೂ ಬಂದಿಲ್ಲ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರಣದಿಂದಾಗಿ ಇವತ್ತು ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಯ್ತು. ಅವ್ರು ಹೇಳ್ತಾರೆ ಆರ್ಥಿಕ ಇಲಾಖೆ ಕೊಡದೆ ಇದ್ರೆ ನಾನೇನ್ ಮಾಡ್ಲಿ ಅಂತ. ಡಿ ಕೆ ಶಿವಕುಮಾರ್ ಅವರು ಅದೇ ಸಮರ್ಥನೆ ಕೊಟ್ಟರು. ಆರ್ಥಿಕ ಇಲಾಖೆಯಿಂದ ಆ ದುಡ್ಡು ರಿಲೀಸ್ ಆಗಿದ್ರೆ ಒಂದು ಕ್ಷಣನೂ ನಾನು ಇಟ್ಕೋತಿರ್ಲಿಲ್ಲ. ಯಾವಾಗಲೂ ನಾನು ಫೈಲ್ ಕಳಿಸ್ತೀನಿ, ರಿಲೀಸ್ ಆದ ತಕ್ಷಣ ಒಂದು ದಿನನೂ ತಡ ಆಗ್ತಿದ್ದಂಗೆ ಗೃಹಲಕ್ಷ್ಮಿ ಹಾಕ್ತೀನಿ ಅಂತ. ಸರಿ, ಹಾಗಾದರೆ ಫೆಬ್ರವರಿ ಮಾರ್ಚ್ದಷ್ಟೇ ಎಗರ್ಕೊಂಡು ಹೋಗಿದೆ, ಸ್ಕಿಪ್ ಆಗಿದೆ, ಮಧ್ಯದಲ್ಲಿ ಎಗರಿಸ್ಬಿಟ್ಟಿದ್ದಾರೆ. ಡಿಲೇ ಆಗಿದೆ ಅಂದರೆ ಯಾವಾಗಿಂದ ಹೋಗಬೇಕಿತ್ತು? ಸೆಪ್ಟೆಂಬರ್ ಅಕ್ಟೋಬರ್ದು ಹೋಗಬೇಕಿತ್ತು. ಅಲ್ಲಿ ತನಕದ್ದು ಸೀನಿಯಾರಿಟಿ ಬೇಸಿಸಲ್ಲಿ ಕ್ಲಿಯರ್ ಆಗ್ತಾ ಬರಬೇಕಿತ್ತು. ರೀಸೆಂಟ್ ಮಂತ್ಸ್ದು ಪೆಂಡಿಂಗಲ್ಲಿ ಇರಬೇಕಿತ್ತು. ಬಟ್ ರೀಸೆಂಟ್ ಪೇಮೆಂಟ್ ಆಗಿದೆ, ಆಗಸ್ಟ್ದು ಸೆಪ್ಟೆಂಬರ್ದು ಬಂದಿದೆ. ಅದ್ರ ಹಿಂದೆದೆಲ್ಲ ಬಂದ್ಕೊಂಡು ಫೆಬ್ರವರಿ ಮಾರ್ಚ್ದು ಮಾತ್ರ ಮಿಸ್ ಆಗಿದೆ ಅಂದರೆ ಇದು ಕಳ್ಳಾಟ ತಾನೇ. ಅದು ಯಾರಿಗೂ ಗೊತ್ತಾಗದೆ ಈ ಆರ್ಥಿಕ ವರ್ಷ ಮುಗದೆ ಹೋಗಿ ಆಮೇಲೆ ಅದು ಮರ್ತೇ ಹೋಗುತ್ತೆ. ಜನನೂ ಕೇಳಲ್ಲ, BJP ಅವ್ರಿಗೆ ಗೊತ್ತಾಗಿಲ್ಲ, ಮೀಡಿಯಾದವ್ರಿಗೂ ಗೊತ್ತಾಗಿಲ್ಲ, ಅಲ್ಲಿಗೆ 5,000 ಕೋಟಿ ಎಗರಿಸಿದ್ವಿ ಅಂತ ಅಲ್ವಾ ಅನ್ನೋ ಪಾಯಿಂಟ್ ಈಗ ಹೊರಗಡೆ ಬಂತಲ್ವಾ. ಸೊ ಇವ್ರಿಗೆ ಅಕಸ್ಮಾತ್ ಆರ್ಥಿಕ ಇಲಾಖೆ ರಿಲೀಸ್ ಮಾಡಿಲ್ಲ ಅನ್ನೋದೇ ರೀಸನ್ ಆದರೆ CMಗೋ DCMಗೋ ಇದನ್ನು ಗಮನಕ್ಕೆ ತಂದು ನೋಡಿ ಸರ್ ಇದು ಪ್ರಾಬ್ಲಮ್ ಆಗಬಹುದು ಅಂತ ಹೇಳ್ಬೋದಿತ್ತು. ಈಗ ಸರ್ಕಾರಕ್ಕೆ ಸೆಷನ್ನಲ್ಲಿ ಮಾನ ಮರ್ಯಾದೆ ಹೋಯ್ತಾ? ಅದಕ್ಕಿಂತ ಬೆಟರ್ ಆಗಿತ್ತಾ ಈ ಆಪ್ಷನ್ನು? ಹೋಗಿ ಹೇಳ್ಬಹುದಿತ್ತಲ್ವ ಹಿಂಗಿಂಗೆ ಆಗಿದೆ ಅಂತ. ಏನಾಗಿದೆ, ಟೆಕ್ನಿಕಲ್ ಸಮಸ್ಯೆ ಆಗಿದೆಯಾ ಅಂತಾನು ಪ್ರಶ್ನೆ ಕೇಳಿದ್ರು ಮಹೇಶ್ ತೆಂಗಿನಕಾಯಿ ಅವರು. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅನ್ನೋದಾದರೆ ಅದನ್ನು ಉತ್ತರದಲ್ಲಿ ಕೊಡ್ಬೋದಿತ್ತು ಸಚಿವರು. ಇಲ್ಲ, ಆ ಉತ್ತರನೂ ಕೊಡದೆ ತಪ್ಪು ಸಂದೇಶವನ್ನು ಕೊಟ್ಟರು, ತಪ್ಪು ಮಾಹಿತಿಯನ್ನು ಕೊಟ್ಟರು. ಆಗಿದೆ, ಸೆಪ್ಟೆಂಬರ್ ತನಕ ಆಗಿದೆ ಪೇಮೆಂಟು ಅಂತ. ಅದೇ ಅಲ್ವಾ ಗಲಾಟೆ ಕಾರಣ ಆಗಿದ್ದು. ಸೊ ಈಗೇನಾಯಿತು, ಒಂದೋ ಇವ್ರಿಗೆ ಗೊತ್ತೇ ಇಲ್ಲ, ಆ 2 ತಿಂಗಳು ಸ್ಕಿಪ್ ಆಗಿ ಹೋಗಿದೆ ಅನ್ನೋದು ಇಲಾಖೆ ಮಂತ್ರಿಗೆ ಗೊತ್ತಿಲ್ಲ. ಅಧಿಕಾರಿಗಳು ಇವರು ಸೇರ್ಕೊಂಡು ಮೋಸ ಮಾಡಿದ್ರು, ಇಡೀ ಸರ್ಕಾರ ಸೇರ್ಕೊಂಡು ಮೋಸ ಮಾಡ್ತು, ಅಥವಾ ಸರ್ಕಾರವೇ ಮೋಸ ಹೋಯ್ತು ಅನ್ನೋದಲ್ವ ಇಲ್ಲಿರೋ ಪ್ರಶ್ನೆ. ಮಿನಿಸ್ಟ್ರು ಇದನ್ನು ಫಾಲೋ ಅಪ್ ಮಾಡ್ಕೊಂಡಿದ್ರೆ ಲೇಟೆಸ್ಟ್ ಮಂತ್ದು ಡಿಲೇ ಆಗಿ ಮಧ್ಯದ್ದನ್ನು ಪೇಮೆಂಟ್ ಮಾಡಿಸುವಲ್ಲಿ ಯಶಸ್ವಿ ಆಗ್ತಿದ್ರು ಅವರು. CM ಅದಕ್ಕೆ ಬೇಡ ಅಂತಿದ್ರ? ಸೊ ತಪ್ಪ್ಯಾರದ್ದಾಯ್ತು. ರಿಲೀಸ್ ಮಾಡಿಲ್ಲ ಆರ್ಥಿಕ ಇಲಾಖೆ, ಸರಿ, ಅದನ್ನು ನೋಡ್ಕೊಂಡಿಲ್ಲ ಅನ್ನೋದೇ ತಪ್ಪಾಗಲ್ವಾ? ಸರ್ಕಾರಕ್ಕೆ ಅದು ದೊಡ್ಡ ಮುಖಭಂಗ ತಂದಿಡ್ಲಿಲ್ವಾ? ಸೆಷನ್ನಲ್ಲಿ ಇಷ್ಟೆಲ್ಲ ವಿಚಾರಕ್ಕೆ ಕಾರಣ ಆಗಲಿಲ್ವಾ? ಸೊ ರಾಹುಲ್ ಗಾಂಧಿ ಅವ್ರ ತನಕ ಈ ವಿಷಯ ಹೋಗಿದೆ. ಮೊದಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರೋಧಿಗಳು ಪಕ್ಷದ ಒಳಗಡೆನೇ ಬೇಕಾದಷ್ಟು ಜನ ಇದ್ದಾರೆ. ಮಿನಿಸ್ಟ್ರು ಸಾಕು, ಅವ್ರಿಗೆ ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತಿರೋರು ಅವರೆಲ್ಲ ಕಾದು ಕೂತಿದ್ರು. ಈಗ ಸರಿಯಾದ ಸಮಯ, ಈ ರೀತಿಯಲ್ಲಿ ಸಂಕಷ್ಟ ಎದುರಾಗ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ. BJP ಬೇರೆ, ಈಗ ಒಂದೋ ಕುಮಾರಸ್ವಾಮಿ ಅವ್ರು ಹೇಳ್ತಿರೋದು ರಾಜೀನಾಮೆ ಆಗಬೇಕು ಅವ್ರದ್ದು, ಇಲ್ಲ ಪೇಮೆಂಟ್ ಆಗಬೇಕು, ಇಲ್ಲ ಅಧಿಕಾರಿ ತಲೆದಂಡ ಆಗಬೇಕು. 3ರಲ್ಲಿ ಯಾವುದು ಮಾಡ್ತೀರಿ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಬೆಂಗಳೂರು ಕಡೆಗೆ ಬರ್ತಿಲ್ವಂತೆ. ಈ ಇನ್ಸಿಡೆಂಟ್ ಆದಮೇಲೆ ಅಶೋಕ್ ಅವ್ರು ಹೇಳ್ತಿರೋದು ಇಲ್ಲಿ ಬಂದರೆ ಆನ್ಸರೇಬಲ್ ಆಗಬೇಕಾಗತ್ತೆ, ಯಾರಾದರೂ ಕೇಳ್ತಾರೆ ಮುಖಕ್ಕೆ ಮುಖ ಕೊಟ್ಟು ಅಂತ. ಬೆಂಗಳೂರು ಕಡೆಗೆ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮಂತ್ರಿ ಬರ್ತಾನೆ ಇಲ್ಲ ಬೆಂಗಳೂರಿಗೆ ಅಂತ BJP ಹೇಳ್ತಾ ಇರೋದು. ಕಾದ್ ನೋಡೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ದೊಡ್ಡ ಸಂಕಷ್ಟವನ್ನು ತಂದಿಟ್ಕೊಂಡ್ರಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.